ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ಗೋವಾ ಮಾರ್ಗ ಮಧ್ಯೆ ಸ್ಫೋಟಕ ಪತ್ತೆ ಕೇಸ್. ಸಿಟಿ ಪೊಲೀಸ್ ಕಮಿಷನರ್ ಭೇಟಿಯಾಗಿದ್ದಾರೆ ಎನ್ಎಸ್ಜಿ ಕಮಾಂಡೋದವರು. ಘಟನೆ ಬಗ್ಗೆ ಪೊಲೀಸ್ ಆಯುಕ್ತರ ಜೊತೆ ಚರ್ಚೆ ಮಾಡಿದ್ದಾರೆ. ಎನ್ಎಸ್ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನೋಡಿ ಡೆಲ್ಲಿಂದ ಬಂದಿದ್ದಾರೆ. ಕಮಿಷನರ್ ಸುಮಂತ್ ಕುಮಾರ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಕೂಡ ಅದರಲ್ಲಿದ್ದಾರೆ. ಒಟ್ಟು 3 ಸಿಬ್ಬಂದಿ ಬಂದಿದ್ದಾರೆ. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಇದು, ಅಷ್ಟು ಸುಲಭ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಭದ್ರತೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ, ಸ್ಫೋಟಕ ವಸ್ತುಗಳು, ಬ್ಯಾಟ್ರಿಗಳು ಇವೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಏನೋ ಒಂದು ಸಂಚಿರ್ಬೋದು ಅನ್ನುವಂಥ ಅನುಮಾನಗಳು. ಅದು ಪ್ರಧಾನಿ ಮೋದಿಯವರು ಸಂಚರಿಸುವಂಥ ಮಾರ್ಗ, ಆರ್ಟ್ ಆಫ್ ಲಿವಿಂಗ್ ಏನಿದೆ ಅಲ್ಲಿ ತಾತುಗೋಣ್ ಎನ್ನುವಂಥ ಒಂದು ಪ್ರದೇಶ ಅಲ್ಲಿ ಪತ್ತೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಎನ್ಎಸ್ಜಿ ಅವರು. ಈಗ ಆಲ್ರೆಡಿ 7ರಿಂದ 8 ತಂಡಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಭದ್ರತಾ ವೈಫಲ್ಯ ಏನಾದರೂ ಇರಬಹುದಾ? ಯಾಕಂದರೆ ಸಹಜವಾಗಿ ರಾಜ್ಯ ಪೊಲೀಸರು ಕೂಡ ಭದ್ರತೆಯಲ್ಲಿ ಇದ್ದರು. ಎನ್ಎಸ್ಜಿ ಕಮಾಂಡೋ ಅದರ ಜೊತೆಗೆ SPG ಪ್ರಧಾನಿಯವರ ಒಂದು ಸೆಕ್ಯೂರಿಟಿ ಏನಿರುತ್ತೆ ಅದು ಕೂಡ ಅಲ್ಲಿ ಕೆಲಸವನ್ನು ಮಾಡಿದೆ. ಬಟ್ ಇಲ್ಲಿ ಏನು ಕಾರಣ ಇರಬಹುದು? ಸದ್ಯಕ್ಕೆ ತನಿಖೆ ಎಲ್ಲಿವರೆಗೂ ಬಂತು ಅದರ ಮಾಹಿತಿನೂ ಕೂಡ ಎನ್ಎಸ್ಜಿ ಸಿಬ್ಬಂದಿ ತೆಗೆದುಕೊಂಡಿದ್ದಾರೆ ಕಮಿಷನರ್ ಕಡೆಯಿಂದ. ಮತ್ತು ಅಲ್ಲಿ ಶ್ರೀನಿವಾಸ್ ಗೌಡ ಅವರ ನೇತೃತ್ವದ ತಂಡ ಕೂಡ ನಿರಂತರವಾಗಿ ಶೋಧ ಮಾಡ್ತಾ ಇದೆ. ಲೋಹಿತ್ ಏನಿದ್ದಾನೆ ಒಬ್ಬ ಆರೋಪಿ, ಅವನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಎಲ್ಲ ಆಯಾಮದಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಎನ್ಎಸ್ಜಿ ಕಮಾಂಡೋರು ಬಂದು ಸದ್ಯದ ಅಪ್ಡೇಟ್ಸ್ ಏನಿದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದಂಥ ಪ್ರದೇಶ, ಅಲ್ಲಿ ಯಾವೆಲ್ಲ ಅಧಿಕಾರಿಗಳು ಬಂದೋಬಸ್ತ್ನಲ್ಲಿದ್ದರು, ಜೊತೆಗೆ ಯಾವ ರೀತಿ ತಪಾಸಣೆಯನ್ನು ಮಾಡ್ತಾಯಿದ್ರು, ಪ್ರಧಾನಿ ನರೇಂದ್ರ ಮೋದಿಯವರು ಬರೋದಕ್ಕಿಂತ ಮುಂಚೆ ಎಷ್ಟೊತ್ತಿಗೆ ಇದು ಪತ್ತೆಯಾಗಿದ್ದು, ಮತ್ತೀಗ ಆರೋಪಿಯನ್ನು ಏನು ವಿಚಾರಣೆ ಮಾಡ್ತಾ ಇದ್ದಾರೆ ಅವನ ಹಿನ್ನೆಲೆ ಏನು, ಅವನ ಕಾಲ್ ಡೀಟೇಲ್ಸು ಇದೆಲ್ಲವನ್ನು ಕೂಡ ಈಗ ಆ ಸಿಬ್ಬಂದಿಯವರು ಕಮಿಷನರ್ ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇದ್ದಾರೆ. ಕಾರಣ ಗೊತ್ತಾಗಬೇಕು ಇಲ್ಲಿ. ಯಾಕಂತ ಹೇಳಿದ್ರೆ ಒಬ್ಬ ಪ್ರಧಾನಿ ಬಂದಂಥ ಸಂದರ್ಭ